ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ನಿಮ್ಮ ಪೂರ್ತಿ ಸಿಲೆಬಸ್ ಅನ್ನ ನವೆಂಬರ್ 1 ಗಿಂತ ಮೊದಲು ಮುಗಿಸ್ಲೇಬೇಕು. ಯಾಕಂದ್ರೆ ಅದಾದ್ಮೇಲೆ ಇರುವಂತಹ ಟೈಮು ರಿವಿಷನ್ಗೆ ಇರುವಂತಹದ್ದು. ನೀವು ಸಿಲೆಬಸ್ ಕಂಪ್ಲೀಷನ್ ಅನ್ನೇ ಡಿಸೆಂಬರ್ ಎಂಡು ಜನವರಿ ಅನ್ಕೊಂಡ್ರೆ ಅದಾದ್ಮೇಲೆ ಬೋರ್ಡ್ ಎಕ್ಸಾಮ್ ಕಣ್ಮುಚ್ಚಿ ಕಣ್ ತೆಗೆಯೋದ್ರಷ್ಟಲ್ಲಿ ಬಂದ್ಬಿಡತ್ತೆ. ಅದಾದ್ಮೇಲೆ ಪ್ಯಾನಿಕ್ಕು ಸ್ಟ್ರೆಸ್ ಅಲ್ಲಿ ನೀವು 90% ಏನ್ ಮಾಡಿದ್ರೆ 60-70 ಬಂದು ನಿಲ್ತೀರಾ. ಹೀಗಾಗಿ ಸಿಲೆಬಸ್ ಅನ್ನ ಹೇಗೆ ನವೆಂಬರ್ 1ಗೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಹೊತ್ತಿಗೆ ಮುಗಿಸ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಫಸ್ಟ್ ಆಫ್ ಆಲ್, ಈಗ ಎಷ್ಟು ಆಗಸ್ಟ್ 25, ಸೊ ಆಗಸ್ಟಲ್ಲಿ ಒಂದು ವಾರ ಇದೆ ಅನ್ಕೋಣ. ಲಾಸ್ಟ್ 1 ವೀಕ್ ಇದೆ ಆಗಸ್ಟಲ್ಲಿ. ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ದಲ್ಲಿ 4 ವೀಕ್ಸು. ಅದಾದಮೇಲೆ ಅಕ್ಟೋಬರು ಮತ್ತೊಂದು 4 ವಾರ. ಇಲ್ಲಿ ಸೆಪ್ಟೆಂಬರ್ದಲ್ಲಿ ಲಾಸ್ಟ್ 1 ವೀಕು, ಅಕ್ಟೋಬರ್ನ ಫಸ್ಟ್ ವೀಕು ಮಿಡ್ ಟರ್ಮ್ ಎಕ್ಸಾಮಿಗೆ ಹೋಗುತ್ತೆ. ಹಾಗೆ ಪ್ರಿಪ್ರೇಷನಿಗೆ ಅಂತ ಮತ್ತೊಂದು ವೀಕ್ ಹೋಗುತ್ತೆ. ಸೊ ಇಲ್ಲಿ 2 ವೀಕ್ಸ್ಗಳು ಇಲ್ಲ, ಇಲ್ಲೂ ಸಹ 2 ವೀಕ್ಸ್ಗಳು ಇಲ್ಲ. ಸೊ ಉಳಿದಿರೋದು ಇಲ್ಲಿ 2 ವೀಕ್ಸ್ಗಳು, 2 ಈ ಆಗಸ್ಟ್ 1, ಟೋಟಲ್ 5 ವೀಕ್ಸ್ ನಮ್ಮ ಹತ್ರ ಇದೆ. 5 ವೀಕ್ಸ್ ಅಂದರೆ 7×5 35 ದಿನ. ಇಲ್ಲೇ ತನಕ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದ್ದೇನೆ, ಎಲ್ಲೆಲ್ಲಿ ಟೈಮ್ ಹೋಗುತ್ತೆ, ಎಲ್ಲೆಲ್ಲಿ ನಾವು ಟೈಮನ್ನು ಉಳಿಸ್ಬೇಕು, ಅದೇ ಸಿಂಪಲ್. ಓಕೆ, ಹೀಗಿರಬೇಕಾದ್ರೆ ನೀವು ಮಿಡ್ ಟರ್ಮ್ ಎಕ್ಸಾಮ್ಗಿಂತ ಮುಂಚೆನೆ ಮುಂದೆ ಬರ್ತಾ ಇರುವಂತಹ ಟಾಪಿಕ್ಸ್ಗಳನ್ನ ಓದೋದು ಇಂಪಾರ್ಟೆಂಟ್ ಆಗತ್ತೆ. ಹೀಗಾಗಿ ಆಗಸ್ಟ್ ಫಸ್ಟ್ ವೀಕು, ಆಗಸ್ಟ್ ಲಾಸ್ಟ್ ವೀಕು ಮತ್ತು ಸೆಪ್ಟೆಂಬರ್ ಫಸ್ಟ್ ವೀಕು ಬಹಳಷ್ಟು ಕಾಲೇಜಸ್ಗಳಿರ್ಬಹುದು, ನಮ್ಮ ಬ್ಯಾಚಸ್ಗಳಲ್ಲೂ ಏನು ಮಾಡ್ತಾ ಇದ್ದೇವೆ, ನಾವು ಮುಂದಿನ ಸಿಲೆಬಸ್ಸನ್ನು ಕವರ್ ಮಾಡ್ತಾ ಇದ್ದೇವೆ. ಯಾಕಂದರೆ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ನಾನು ಮುಂದಿನ ಪಾರ್ಟನ್ನು ಕವರ್ ಮಾಡ್ತೇನೆ ಅಂದರೆ ಟೈಮ್ ಉಳಿಯಲ್ಲ. ಹೀಗಾಗಿ ಆಗಸ್ಟ್ನ ಈ ಲಾಸ್ಟ್ ವೀಕು, ಸೆಪ್ಟೆಂಬರ್ನ ಫಸ್ಟ್ ವೀಕು ನೀವು ಮಿಡ್ ಟರ್ಮ್ ಆದಮೇಲೆ ಇರುವಂತಹ ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿ. ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೊಳ್ತೇನೆ. ಸರ್, ನಂದಿನ್ನು ಮಿಡ್ ಟರ್ಮ್ಗೆ ಸಿಲೆಬಸ್ ಆಗಿಲ್ಲ, ಹಾಗಾದರೆ ನೀವು ಸಹ ಈಗಲೇ ಆ ಒಂದು ಮಿಡ್ ಟರ್ಮ್ ಸಿಲೆಬಸ್ಸಿನ ಇಮಿಡಿಯೇಟ್ ಇರುವಂಥ ಚಾಪ್ಟರ್ಸ್ಗಳನ್ನ ಮುಗಿಸ್ಕೊಳ್ಳಿ. ಯಾಕಂದರೆ ಈ ಮಿಡ್ ಟರ್ಮ್ ಎಕ್ಸಾಮ್ನ ಸೀರಿಯಸ್ನೆಸ್ಸು ಹೇಗೆ ಎಕ್ಸಾಮ್ ನಿಯರ್ ಆಗುತ್ತೋ ಆಟೋಮೆಟಿಕಲಿ ಬಂದುಬಿಡತ್ತೆ. ಆವಾಗ ನೀವು ಮಿಡ್ ಟರ್ಮ್ನ ಸಿಲೆಬಸ್ಸಿನ ಚಾಪ್ಟರ್ಸ್ಗಳನ್ನ ಮುಗಿಸ್ತೀರಾ ಅನ್ನೋ ಭರವಸೆ ನನಗಿದೆ. ಇಲ್ಲೇ ತನಕ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೋತೇನೆ. ಆಗಸ್ಟ್ನ ಲಾಸ್ಟ್ ವೀಕು, ಸೆಪ್ಟೆಂಬರ್ನ ಫಸ್ಟ್ ವೀಕು ನಮ್ಮ ಹತ್ರ ಆಲ್ಮೋಸ್ಟ್ 15 ಡೇಸ್ ಸಿಗತ್ತೆ. ಈ 15 ಡೇಸ್ಗಳಲ್ಲಿ ನೀವು ಪಾರ್ಟ್ 2 ಅಥವಾ ಮಿಡ್ ಟರ್ಮ್ ಆದಮೇಲೆ ಇರುವಂತಹ ಸಿಲೆಬಸ್ಸನ್ನು ಮುಗಿಸ್ಕೊಳ್ಳಿಕ್ಕೆ ಅಟ್ಲೀಸ್ಟ್ 1 or 2 ಚಾಪ್ಟರ್ಸ್ಗಳನ್ನ ಸ್ಟಾರ್ಟ್ ಮಾಡಿ ಮುಗಿಸ್ಕೊಳ್ಳಿ. ಇದರಿಂದ ನಿಮಗೆ ನೆಕ್ಸ್ಟು ಯಾವಾಗ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದ ಮೇಲೆ ಸಿಲೆಬಸ್ ಕಂಪ್ಲೀಷನಿಗೆ ಬರ್ತಿರೋ ಆವಾಗ ಈಸಿ ಆಗತ್ತೆ. ಅದಾದಮೇಲೆ ಸೆಪ್ಟೆಂಬರ್ ಪೂರ್ತಿ ವೀಕು ಮಿಡ್ ಟರ್ಮ್ ಸಿಲೆಬಸ್ನಲ್ಲೇ ಹೋಗ್ಬಿಡತ್ತೆ ಪೂರ್ತಿ ಮಂತು. ಅಕ್ಟೋಬರ್ನ ಸ್ಟಾರ್ಟಿಂಗ್ ಸಹ ಅದರಲ್ಲೇ ಹೋಗುತ್ತೆ. ನೆಕ್ಸ್ಟ್ ಅಕ್ಟೋಬರ್ 10 to 30 ನಮ್ಮ ಹತ್ರ ಮತ್ತೊಂದು 3 ವೀಕ್ಸ್ ಇರುತ್ತೆ. ಆ 3 ವೀಕ್ಗಳಲ್ಲಿ ನಾವು ಪ್ರಾಪರ್ ಆಗಿ ಮಿಡ್ ಟರ್ಮ್ ಆದಮೇಲೆ ಇರುವಂತಹ ಸಿಲೆಬಸ್ಗಳನ್ನ ಮುಗಿಸ್ಬೇಕಾಗತ್ತೆ. ಅದರಲ್ಲಿ ಒಂದು 20-30% ಈ ಸ್ಟಾರ್ಟಿಂಗ್ ಆಗಸ್ಟ್ ಲಾಸ್ಟ್ ವೀಕು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಮಾಡಿರ್ತೇವೆ. ಉಳಿದಿರುವಂತಹದ್ದನ್ನು ನಾವು ಅಕ್ಟೋಬರ್ 10th ನವೆಂಬರ್ 1 ತನಕ ಮುಗಿಸ್ಬೇಕು. ನನಗೆ ಗೊತ್ತು, ಅಯ್ಯೋ ಸರ್ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಬಹಳಷ್ಟು ಹಿಂದಿದ್ದೇನೆ. ಇಟ್ಸ್ ಓಕೆ, ಎಲ್ಲರದು ಇದೇ ಕೇಸ್ ಆಗಿರುತ್ತೆ. ಹೀಗಿರಬೇಕಾದ್ರೆ ನಾವು ಪಾಸ್ಟನ್ನು ಬಿಟ್ಟು ಹಾಕಬೇಕು, ಫ್ಯೂಚರನ್ನು ಕರೆಕ್ಟಾಗಿ ಗಟ್ಟಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಪ್ರೆಸೆಂಟಲ್ಲಿ ವರ್ಕ್ ಮಾಡಬೇಕು. ಅದೇ ನಮ್ಮ ಸಿಂಪಲ್ ಫಾರ್ಮುಲಾ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸಿಂಪಲ್ ಹೇಳಿದ್ದೇನೆ, ವೀಕ್ ಬೈ ವೀಕ್ ನಿಮ್ಮ ಪ್ಲ್ಯಾನಿಂಗ್ ಏನಿರಬೇಕು ಅಂತ. ಮತ್ತೊಂದು ಸಲ ಸಮರೈಸ್ ಮಾಡೋದಾದರೆ, ಆಗಸ್ಟಿನ ಲಾಸ್ಟ್ ವೀಕು, ಸೆಪ್ಟೆಂಬರ್ನ ಫಸ್ಟ್ ವೀಕು ನೀವು ಮಿಡ್ ಟರ್ಮ್ ಆದಮೇಲೆ ಇರುವಂತಹ ಸಿಲೆಬಸ್ ಮೇಲೆ ಫೋಕಸ್ ಮಾಡಬೇಕು. ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಆನ್ವರ್ಡ್ಸ್ ನೀವು ಮಿಡ್ ಟರ್ಮ್ ಮೇಲೆ ಫೋಕಸ್ ಮಾಡಬೇಕು ಅಕ್ಟೋಬರ್ 10 ತನಕ. ಅಕ್ಟೋಬರ್ 10 ಆದಮೇಲೆ ಇರುವಂತಹ ಟೈಮ್ನಲ್ಲಿ ಯಾವುದ್ಯಾವುದನ್ನು ನೀವು ಕಂಪ್ಲೀಟ್ ಮಾಡಿಲ್ವೋ ಮಿಡ್ ಟರ್ಮ್ ಆದಮೇಲೆ ಅದನ್ನು ಮುಗಿಸ್ಕೊಳ್ಬೇಕು. ಈ ಒಂದು ಏದಲ್ಲಿ ನವೆಂಬರ್ 1 ಬರೋ ತನಕ ನೀವು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿರ್ತೀರ.
ಎಲ್ಲರೂ ಕಮೆಂಟಲ್ಲಿ ನವೆಂಬರ್ 1 ಅಂತ ಹಾಕಿ. ಯಾಕಂದರೆ ನಿಮ್ಮ ಮೈಂಡಿಗೂ ಗೊತ್ತಾಗಬೇಕು ಟೈಮ್ ಇಲ್ಲ, ಈಗಲೇ ನಾನು ವರ್ಕ್ ಮಾಡಬೇಕು, ಇಲ್ಲ ಅಂದರೆ ಲೇಟ್ ಆಗತ್ತೆ ಅಂತ. ಎಲ್ಲರೂ ಕಮೆಂಟಲ್ಲಿ ನವೆಂಬರ್ 1 ಅಂತ ಹಾಕಿದ್ದೀರಾ. ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ, ಹಾಗೆ ಖುಷಿ ಆಗತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿ. ಹಾಗೆ ನೀವು ನಮ್ಮ ಆರಂಭ ಬ್ಯಾಚ್ ಇರಬಹುದು, ವಿಜೇತ ಬ್ಯಾಚಸ್ ಇರಬಹುದು, ಇವುಗಳನ್ನ ಜಾಯ್ನ್ ಆಗಿ ಇವುಗಳಲ್ಲಿ ನಾವು ಸಿಲೆಬಸ್ಸನ್ನು ಈ ಒಂದು ಪೀರಿಯಡ್ನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ನಿಮ್ಗೆ ಬೇಕಾದಂಥ ಎಲ್ಲ ರಿವಿಷನ್ಸ್ಗಳು ಸಿಗತ್ತೆ. ಹೀಗಾಗಿ ದಿ ಬೆಸ್ಟ್ ರಿಸೋರ್ಸ್ ಯಾವುದಾದ್ರೂ ಇತ್ತಂದರೆ ಅದೇ ನಮ್ಮ ಬ್ಯಾಚಸ್ಗಳಾಗಿವೆ. ಪಿನ್ಡ್ ಕಮೆಂಟಲ್ಲಿರಬಹುದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ಬಹುದು, ಅಲ್ಲಿ ನೀವು ಲಿಂಕ್ಸ್ಗಳನ್ನ ಫೈಂಡ್ ಔಟ್ ಮಾಡಬಹುದು. ಹಾಗೆ ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷಾ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ಖುಷಿಯಾಗಿರಿ, ನಗ್ತಾ ಇರಿ. ಯಾಕಂದರೆ ಸ್ಟ್ರೆಸ್ಸು ಬೇಕು, ಆದರೆ ಅತಿಯಾದ ಸ್ಟ್ರೆಸ್ಸು ನಮ್ಮ ಜೀವನವನ್ನೇ ಸ್ಟ್ರೆಸ್ ಮಾಡಿಬಿಡತ್ತೆ. ಹೀಗಾಗಿ ಚಿಲ್ಲಾಗಿ ಎಂಜಾಯ್ ಮಾಡ್ತಾ ಎಕ್ಸಾಮನ್ನು ಅನುಭವಿಸೋಣ, ಎದುರಿಸೋಣ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.